ಅವ್ಳು ಕಂಡ್ರೆ ನಿಮ್ಗೆ ಇಷ್ಟನಾ? ಕಂಡ್ರೆ ನನ್ನ ಪ್ರೀತಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೆಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ಫ್ರೆಂಡ್ಸ್. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಫ್ರೆಂಡ್ಸ್, ಮತ್ತೊಂದು ನ್ಯೂ ಟ್ರೆಂಡಿಂಗ್ ವಿಡಿಯೋನ ತಂದಿದ್ದೀನಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ. ಹಾಗೆ ಫ್ರೆಂಡ್ಸ್, ನನ್ನ ವಿಡಿಯೋದು ಪ್ರಿವ್ಯೂ ನೋಡಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗೆ ಆಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಇದೇ ಥರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಹಾಗೆ ಫ್ರೆಂಡ್ಸ್, ವಿಡಿಯೋದು ಎಡಿಟಿಂಗ್ ಮಾಡಿದ ಆಲ್ ಮೆಟಲ್ ನಾನು ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ. ಬೀಟ್ಮಾರ್ ಪ್ರಾಜೆಕ್ಟು, ಸಿಕ್ಕಿಪ್ ಪ್ರಾಜೆಕ್ಟು, ಆಮೇಲೆ ಫುಲ್ ಪ್ರಾಜೆಕ್ಟ್ ಕೂಡ ಕೊಟ್ಟಿದ್ದೀನಿ. ಅದನ್ನು ನಿಮ್ಮೊಂದು ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮೊಂದು ಫೋಟೋಸ್ನ ಹಾಕಿ ಇದೇ ಥರ ವಿಡಿಯೋನ ಎಡಿಟಿಂಗ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ಒಂದು ಸ್ವಲ್ಪ ಸ್ಪೆಷಲ್ ಆಗಿದೆ. ಅದಕ್ಕೆ ಈ ವಿಡಿಯೋನ ಫುಲ್ ನೋಡಬೇಕು ನೀವು, ಎಲ್ಲಿ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ನಿಮಗೆ ಎಡಿಟಿಂಗ್ ಮಾಡೋದು ಸರಿಯಾಗಿ ಗೊತ್ತಾಗಲ್ಲ. ಯಾವ್ಯಾವ ಫೋಟೋಸ್ಗೆ ಯಾವ್ಯಾವ ಎಫೆಕ್ಟ್ನ ಕೊಡಬೇಕು ಅನ್ನೋದು ನಾನು ಈ ಒಂದು ಫೋಟೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ಥರ ನಿಮ್ಮೊಂದು ಫೋಟೋಸ್ಗೂ ಕೂಡ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಫ್ರೆಂಡ್ಸ್, ನೋಡ್ಬೋದು ನಾನು ಬೀಟ್ಮಾರ್ ಪ್ರಾಜೆಕ್ಟ್ ನೀವು ಇಂಪೋರ್ಟ್ ಮಾಡಿರ್ತಾರಲ್ಲ, ಇಲ್ಲೊಂದು ಪ್ಲಸ್ ಕಾಣುತ್ತೆ. ಪ್ಲಸ್ ಪಕ್ಕದಲ್ಲಿ ಪ್ರಾಜೆಕ್ಟ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನೀವು, ಪ್ರಾಜೆಕ್ಟ್ಗೆ ಕ್ಲಿಕ್ ಮಾಡಿದ್ಮೇಲೆ ನನ್ನ ಬೀಟ್ಮಾರ್ ಪ್ರಾಜೆಕ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಹಾಗೆ ಸಿಕ್ಕಿಪ್ ಪ್ರಾಜೆಕ್ಟು ಕೂಡ ಇಂಪೋರ್ಟ್ ಮಾಡಿರ್ತಾರಲ್ಲ ನೀವು, ಅದನ್ನು ಕೂಡ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅದ್ರಲ್ಲಿ ಫಸ್ಟಿಗೆ ಬೀಟ್ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಬಂದಮೇಲೆ ಇದಕ್ಕೆ ಓಕೆ ಕೊಡಿ. ಇಲ್ಲಿ ನೋಡ್ಬೋದು ಫಸ್ಟಿಗೆ ನನ್ನ ಚಾನಲ್ ಲೋಗೋ ಬರುತ್ತೆ. ನಿಮಗೆ ಬೇಕಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಡಿಲೀಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಸ್ಕ್ರೀನಲ್ಲಿ ಈ ಥರ ಡೈಲಾಗ್ ಬರುತ್ತೆ. ಇಲ್ಲಿ ನೋಡ್ಬೋದು, ಮತ್ತು ಇಲ್ಲಿ ಸೆಂಟ್ರಲ್ಲಿ ಕೂಡ ನನ್ನ ಚಾನಲ್ ಹೆಸರು ಬರುತ್ತೆ. ನಿಮಗೆ ಅದು ಬೇಕಂದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಡಿಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಇಲ್ಲಿ ಡಬಲ್ ಬೀಟ್ ಮಾರ್ಕ್ ಕೊಟ್ಟಿರ್ತಾನಲ್ಲ, ಇಲ್ಲಿಂದ ನಿಮಗೆ ಡೈಲಾಗ್ ಬರ್ತಾ ಇರುತ್ತೆ. ನೋಡ್ಬೋದು ಇಲ್ಲಿವರೆಗೂ. ಮತ್ತು ಇಲ್ಲಿಂದ ನೀವು ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಸೆಕೆಪೆಟ್ಟು ಅಂತೇಳಿ ಸಿಂಗ್ ಹಾಕಿರ್ತೀನಿ. ಇವೆಲ್ಲ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಡಿಯೋನ ಫುಲ್ ನೋಡಿ, ಎಲ್ಲಿ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಮತ್ತೆ ನೀವು ವಿಡಿಯೋನ ಎಡಿಟಿಂಗ್ ಮಾಡ್ಕೊಳೋದು ಮಿಸ್ಅಂಡಿಂಗ್ ಮಾಡ್ಕೊತೀರ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಒಂದು ಪ್ಲಸ್ಗೆ ಟೈಪ್ ಮಾಡಿ, ಮಿಡದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಒಂದು ಬೀಟ್ ಮಾರ್ಕಿಗೆ ಇಟ್ಕೊಂಡು ಒಂದು ಸ್ವಲ್ಪ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮಿಡದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಒಂದು ಬೀಟ್ ಮಾರ್ಕಿಗೆವರೆಗೂ ತೊಗೊಳ್ಳಿ ಈ ಥರ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮಿಡದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಮತ್ತು ಈ ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮ್ಮೊಂದು ಬೀಟ್ ಮಾರ್ಕಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋವರೆಗೂ ಈ ಥರ ಫೋಟೋಸ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಯಾವ ಥರ ಫೋಟೋಸ್ನ ಆ್ಯಡ್ ಮಾಡ್ತಾ ಇದ್ದಾನಲ್ಲ, ಅದೇ ಥರ ನಿಮ್ಮೊಂದು ಫೋಟೋಸ್ಗೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕರೆಕ್ಟಾಗಿ ಬೀಟ್ ಮಾರ್ಕಿಗೆ ಇಟ್ಕೊಳ್ಳಿ ಫೋಟೋಸ್ನ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮಿಡದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮಿಡದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಒಂದು ಬೀಟ್ ಮಾರ್ಕಿಗೆ ಇಟ್ಕೊಳ್ಳಿ. ಮತ್ತು ಪ್ಲಸ್ಗೆ ಟೈಪ್ ಮಾಡಿ, ಮಿಡದಲ್ಲಿ ಹೋಗಿ ಮತ್ತು ಅಲ್ಲಿಂದ ಫೋಟೋಸ್ನ ತೊಗೊಳ್ಳಿ. ಮತ್ತು ಒಂದು ಫೋಟೋ ಕೂಡ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಇದು ಲಾಸ್ಟಲ್ಲಿ ಒಂದು ಬೀಟ್ ಮಾರ್ಕ್ ಇದೆ, ಆ ಬೀಟ್ ಮಾರ್ಕಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಈ ಥರ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ನಿಮಗೆ 7 ಫೋಟೋಸ್ ಇದ್ದರೆ ವಿಡಿಯೋನ ಎಡಿಟಿಂಗ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಫೋಟೋಸ್ನ ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಎಫೆಕ್ಟ್ನ ಯಾವ್ಯಾವ ಎಫೆಕ್ಟ್ ಯಾವ ಫೋಟೋಸ್ಗೆ ಕೊಡಬೇಕು ಅನ್ನೋದು ನಾನು ಇಲ್ಲಿ ಕೆಳಗಡೆ ಕೊಟ್ಟಿದ್ದೀನಿ ಈ ಥರ. ಆ ಥರ ನೀವು ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟ್ನ ಎಫೆಕ್ಟು. ಮತ್ತು ಇಲ್ಲಿಂದ ಬ್ಯಾಕ್ ಬನ್ನಿ, ಮತ್ತು ಇಲ್ಲಿಂದ ಸಿಕ್ಕಿಪ್ ಪ್ರಾಜೆಕ್ಟ್ನ ಓಪನ್ ಮಾಡಿ ಮತ್ತು ಇದಕ್ಕೆ ಓಕೆ ಕೊಡಿ. ಇಲ್ಲಿ ನೋಡ್ಬೋದು ಫಸ್ಟ್ ಒನ್ ಅಂತ ಎಫೆಕ್ಟ್ ಇದೆಯಲ್ಲ, ಆ ಫೋಟೋಸ್ಗೆ ಆ ಎಫೆಕ್ಟ್ನ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬಂದು ಮತ್ತು ಬೀಟ್ಮಾರ್ ಪ್ರಾಜೆಕ್ಟ್ನ ಓಪನ್ ಮಾಡಿ, ಮತ್ತು ಇದು ನೋಡ್ಬೋದು ಇದು ಇಲ್ಲಿ ಫಸ್ಟ್ನೇ ಎಫೆಕ್ಟ್ ಅಂತಿದೆಯಲ್ಲ, ಈ ಒಂದು ಫೋಟೋಸ್ಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನೀವು ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಎಡಿಟಿಂಗ್ ಮಾಡ್ಕೊಳೋದು ಸರಿಯಾಗಿ ಗೊತ್ತಾಗುತ್ತೆ. ಮತ್ತು ನೀವು ಎಲ್ಲೂ ಸ್ವಲ್ಪ ಮಿಸ್ ಮಾಡ್ಕೊಂಡ್ರೆ ಮತ್ತು ನಿಮಗೆ ಸರಿಯಾಗಿ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ವಿಡಿಯೋನ ಫುಲ್ ನೋಡಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದನೇ ಎಫೆಕ್ಟು ಇಲ್ಲಿ ನಾನು ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಒಂದಿದೆಯಲ್ಲ ಅಲ್ಲಿ ಈ ಥರ ಸ್ಲೈಡ್ ಮಾಡಿ
ಯಾವ್ಯಾವ ಫೋಟೋಗೆ ಒಂದೇ ಎಫೆಕ್ಟ್ ಬರ್ತಾಯಿದೆ ಅದು ಚೆಕ್ ಮಾಡ್ಕೊಂಡು ಈ ಥರ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನಲ್ಲ ಈ ಥರ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಬ್ಯಾಕ್ ಬನ್ನಿ, ಮತ್ತು ಸೆಕೆ ಪ್ರೊ ಪ್ರಾಜೆಕ್ಟ್ನ ಓಪನ್ ಮಾಡಿ, ಮತ್ತು ಇದು ಎರಡನೇ ಎಫೆಕ್ಟ್ ಏನಿದೆ ಅಲ್ಲ ಫೋಟೋಸ್ಗೆ ಅದು ಕಾಪಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ, ಮತ್ತು ಬೀಟ್ ಮಾರ್ ಪ್ರಾಜೆಕ್ಟ್ ಓಪನ್ ಮಾಡಿ, ಮತ್ತು ಈಗ ಎಲ್ಲಿಂದ ಫೋಟೋನ ಸ್ಟಾರ್ಟ್ ಆಗುತ್ತಲ್ಲ ನೋಡ್ಬೋದು, ಇದಕ್ಕೆ ಒಂದು ಎಫೆಕ್ಟ್ನ ಆ್ಯಡ್ ಮಾಡಿದ್ದಿದೆ. ಮತ್ತು ಈಗ ಸೆಕೆಂಡ್ ಎಫೆಕ್ಟ್ ಇಲ್ಲಿ ನೋಡ್ಬೋದು, ಈ ಫೋಟೋಸ್ಗೆ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ಲೈಡ್ ಮಾಡಿ, ಇಲ್ಲಿ ನೋಡ್ಬೋದು ಇದಕ್ಕೂ ಒಂದೇದು, ಇದು ಮೂರನೇ ಎಫೆಕ್ಟು. ಇಲ್ಲಿ ಸೆಕೆಂಡ್ ಎಫೆಕ್ಟ್ ಇದೆಯಲ್ಲ ಈ ಫೋಟೋಸ್ಗೂ ಕೂಡ ಈ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಯಾವ್ಯಾವ ಎಫೆಕ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ಥರ ನಿಮ್ಮೊಂದು ಫೋಟೋಸ್ಗೂ ಕೂಡ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೀವು ಎಲ್ಲೋ ಒಂದು ಸ್ವಲ್ಪ ಮಿಸ್ ಮಾಡಿದ್ರೆ ಮತ್ತೆ ವಿಡಿಯೋನ ಸರಿಯಾಗಿ ಆಗೋಲ್ಲ, ಅದಕ್ಕೆ ಹೇಳ್ತಾ ಇದ್ದೀವಿ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ಮತ್ತೆ ಬ್ಯಾಕ್ ಬನ್ನಿ, ಮತ್ತು ಸೆಕೆ ಪ್ರೊ ಪ್ರಾಜೆಕ್ಟ್ನ ಓಪನ್ ಮಾಡಿ, ಮತ್ತು ಓಕೆ ಕೊಡಿ. ಈಗ ಲಾಸ್ಟಲ್ಲಿ ಮೂರನೇ ಎಫೆಕ್ಟ್ ಇದೆಯಲ್ಲ ಆ ಒಂದು ಎಫೆಕ್ಟ್ ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಬನ್ನಿ, ಮತ್ತು ಬೀಟ್ ಮಾರ್ ಪ್ರಾಜೆಕ್ಟ್ ಓಪನ್ ಮಾಡಿ, ಮತ್ತು ಓಕೆ ಕೊಡಿ. ಈಗ ನೋಡಿ ಮತ್ತೆ ಚೆಕ್ ಮಾಡ್ಕೊಳ್ಳಿ, ಈಗ ಮೂರನೇ ಎಫೆಕ್ಟ್ ಎಲ್ಲಿದೆ ಅಂತ ನೋಡಿ ಫ್ರೆಂಡ್ಸ್. ಈ ಒಂದು ಫೋಟೋಸ್ಗೆ ಮೂರನೇ ಎಫೆಕ್ಟ್ ಇದೆ, ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡ್ಬೋದು, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಫೆಕ್ಟ್ನ. ನೋಡಿ ಫ್ರೆಂಡ್ಸ್, ಈ ಥರ ಪ್ರತಿಯೊಂದು ಫೋಟೋಸ್ಗೂ ಎಫೆಕ್ಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲು ವಿಡಿಯೋನ ಎಡಿಟಿಂಗ್ ಮಾಡ್ಕೊಳಕ್ಕೆ. ನೋಡಿ ಫ್ರೆಂಡ್ಸ್, ವಿಡಿಯೋನ ಎಡಿಟಿಂಗ್ ಆಗಿದೆ. ಒಂದು ಸತಿ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ. ಹಾಗೆ ಫ್ರೆಂಡ್ಸ್, ಇದರಲ್ಲಿ ನಾನು ಸೌಂಡ್ನ ಮ್ಯೂಟ್ ಮಾಡಿದ್ದೀನಿ. ಹಾಗೆ ಫುಲ್ ವಿಡಿಯೋ ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ ಹಾಗೆ ಶೇರ್ ಚಾಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಹೋಗಿ ನೋಡಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಯೂಟ್ಯೂಬ್ ಚಾನಲ್ ಕೊಟ್ಟಿದ್ದೀನಿ, ನೀವು ಯಾರು ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಹಾಗೆ ಯೂಟ್ಯೂಬಲ್ಲಿ ಯಾರು ಹೊಸಬ್ರು ನೋಡ್ತಾ ಇರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಯಾವ ಥರ ಆಗಿದೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮಗೆ ಯಾವ ಥರ ವಿಡಿಯೋನ ನೋಡೋಕ್ಕೆ ನೀವು ಇಷ್ಟಪಡ್ತೀರಾ ಅದು ಕೂಡ ಕಮೆಂಟ್ ಮಾಡಿ. ಅದೇ ಥರ ವಿಡಿಯೋನ ಎಡಿಟಿಂಗ್ ಮಾಡೋದು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ವಿಡಿಯೋ ಎಡಿಟಿಂಗ್ ಆದಮೇಲೆ ಅಲ್ಲಿ ಸೆಟ್ಟಿಂಗ್ ಐಕನ್ ಇದೆ, ಯಾರು ಪಕ್ಕದೊಂದು ಐಕನ್ ಇದೆ ಅದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿಂದ ನೀವು 720 ರೇಷಿಯೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆ ಅಲ್ಲ ಇದಕ್ಕೆ ಕ್ಲಿಕ್ ಮಾಡಿದರೆ ಸಾಕು, ವಿಡಿಯೋ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಡೌನ್ಲೋಡ್ ಆಗಿ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಶೋ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ. ಟೇಕ್ ಕೇರ್, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ ಫ್ರೆಂಡ್ಸ್.